ಸರಿ 9 ಇಂಚು ಡೀಪ್ ತಗೊಂಡಾಗ 1.5 ಇಂಚು ಮೈನಸ್ ಮಾಡಬೇಕು. ಇವಾಗ ನೋಡಿ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ಟೇಪ್ನ ಇಟ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸೆಂಟರ್ ಮಾಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು 38 ಸೈಜ್ ಬ್ಲೌಸ್ ಕಟಿಂಗ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಫ್ ಸ್ಲೀವ್ಸ್ ಬ್ಲೌಸು, ಅರ್ಧ ಸ್ಲೀವ್ಸು ಯಾವ ರೀತಿ ಕಟಿಂಗ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡೋಣ. ಮೊದಲು ಬ್ಲೌಸ್ದು ಪೂರ್ತಿ ಲೆಂತ್ ಎಷ್ಟಿದೆ ಆ ಲೆಂತ್ಗೆ ನಾವು 1 ಇಂಚು ಹೆಚ್ಚಿಗೆ ತಗೋಬೇಕು. ಇದು ಲೈನಿಂಗ್ ಬ್ಲೌಸ್ ಕಟಿಂಗ್ ಮಾಡ್ತಾ ಇರೋದ್ರಿಂದ 1 ಇಂಚು ಹೆಚ್ಚಿಗೆ ತಗೋಬೇಕು. ಪೂರ್ತಿ ಉದ್ದ 14 ಇಂಚು ಪ್ಲಸ್ 1 ಇಂಚು ಆಡ್ ಮಾಡ್ಕೊಂಡಿದ್ದೀನಿ. ನಾನು 15 ಇಂಚ್ಗೆ ಮಾರ್ಕ್ ಹಾಕೊಂತ ಇದ್ದೀನಿ. ಇದಕ್ಕೆ ಒಂದು ಲೈನ್ ಹಾಕೊಳ್ಳಿ. ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನ ಟಚ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ನನ್ನ ಎಲ್ಲ ವಿಡಿಯೋನ ನೀವು ನೋಡ್ಬೋದು. ಇಲ್ಲಿ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದೀನಿ, ಹಾಗೆ ಕೆಳಗಡೆನೂ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದು ಮಾರ್ಕ್ ಹಾಕೊಂತೀನಿ. ಇವಾಗ ಶೋಲ್ಡರು 7 ಇಂಚಿದೆ, ಪೂರ್ತಿ ಶೋಲ್ಡರ್ 14 ಇಂಚಿದೆ, ಅದರಲ್ಲಿ ಅರ್ಧ 7 ಇಂಚಿಗೆ ಮಾರ್ಕ್ ಹಾಕೊಂತ ಇದ್ದೀನಿ. ಮತ್ತೆ ಡೀಪ್ ಬಿಡ್ತು ನಾನು 2.5 ಇಂಚ್ಗೆ ಮಾರ್ಕ್ ಹಾಕೊಂಡಿದ್ದೀನಿ. ಡೀಪ್ ಬಿಡ್ತು 2.5 ಇಂಚು. ಇವಾಗ ಬ್ಯಾಕ್ ಡೀಪ್ ನಮಗೆ 9 ಇಂಚಿದೆ, 9 ಇಂಚು ಡೀಪ್ ಇದೆ, ಪ್ಲಸ್ ಅರ್ಧ ಆಡ್ ಮಾಡಿಕೊಂಡು 9ವರೆಗೆ ಮಾರ್ಕ್ ಹಾಕೊಂಡಿದ್ದೀನಿ. ಮತ್ತೆ ಡೀಪ್ ಬಿಡ್ತು 2.5, 2.25 ಇಂಚಿಗೆ ಬಿಡ್ತು ತಗೊಂಡು ಕುತ್ಕೊಂಡು ಲೈನ್ ಹಾಕೊಳ್ಳಿ ಸ್ಟ್ರೈಟ್ ಆಗಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇವಾಗ ನಾವು ಡೀಪ್ ಎಷ್ಟು ತಗೋತೀವಿ ಅದ್ರ ಮೇಲೆ ನಮಗೆ ಈ ಆರ್ಮೋಲ್ ಡೌನ್ ಮತ್ತೆ ಈ ಶೋಲ್ಡರ್ನ ಎಷ್ಟು ತಗೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಶೋಲ್ಡರ್ ಎಷ್ಟು ತಗೋಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಇದು ರೌಂಡ್ ನೆಕ್ಗೆ ಒಂದು ಶೇಪ್ ಹಾಕ್ತಾ ಇದ್ದೀನಿ ಈ ರೀತಿ. ನಿಮ್ಗೆ ಯಾವ ನೆಕ್ ಬೇಕೋ ಆ ನೆಕ್ ಹಾಕೊಳ್ಳಿ. ಇವಾಗ ನಾನು 9.5 ಇಂಚು ಡೀಪ್ ತಗೊಂಡಿದ್ದೀನಿ. ಆರ್ಮೋಲ್ ಡೌನು 5.5 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇಲ್ಲಿ ನಾವು ಮೇಯ್ನ್ ಆಗಿ ಏನ್ ನೋಡ್ಬೇಕು ಅಂತ ಹೇಳಿದ್ರೆ, ನಾವು 10 ಇಂಚು ಡೀಪ್ ತಗೊಂಡಾಗ ಬ್ಯಾಕ್ ಸೈಡು ಶೋಲ್ಡರು 2 ಇಂಚು ಮೈನಸ್ ಮಾಡಬೇಕಾಗುತ್ತೆ. 2 ಇಂಚು ಮೈನಸ್ ಮಾಡಬೇಕು. ಇವಾಗ 9.5 ಇಂಚು ಡೀಪ್ ತಗೊಂಡಾಗ 1.25 ಇಂಚು ಮೈನಸ್ ಮಾಡಬೇಕು. 9 ಇಂಚು ಡೀಪ್ ತಗೊಂಡಾಗ 1.5 ಇಂಚು ಮೈನಸ್ ಮಾಡಬೇಕು. ಇವಾಗ ನಾನಿಲ್ಲಿ 9.5 ಇಂಚು ಡೀಪ್ ತಗೊಂಡಿದ್ದೀನಿ. ಸೊ ಅದರಿಂದ 1.5 ಇಂಚ ಮೈನಸ್ ಮಾಡಿ ಶೋಲ್ಡರ್ನ ತಗೊಂತೀನಿ. ಇವಾಗ ಇದು 3 ಇಂಚು ಶೋಲ್ಡರ್ ಇದೆ. ಇಲ್ಲಿ ಎರಡೂ ಕಡೆ 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋದ್ರೆ ನಮಗೆ ಫಿನಿಶಿಂಗು 2.5 ಇಂಚ್ಗೆ ಬರುತ್ತೆ. ಇವಾಗ ಇಲ್ಲಿ 1.5 ಇಂಚ್ ಮೈನಸ್ ಮಾಡೋದ್ನಲ್ಲ, ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಎಷ್ಟು 5.5 ಇಂಚು ಪೂರ್ತಿ ನಮಗೆ ಶೋಲ್ಡರು 5.5 ಇಂಚು ತಗೊಂಡಿದ್ದೀನಿ ಪೂರ್ತಿ. ಇವಾಗ ಈ ಕೆಳಗಡೆನೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, 5.5 ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲೈನ್ ಹಾಕೊಂಡು ಈ ಲೈನ್ ಸ್ಟ್ರೈಟ್ ಆಗಿ 5.5 ಇಂಚ್ ಎಲ್ಲಿಗೆ ಮಾರ್ಕ್ ಹಾಕಿರ್ತೀವಿ ಅಲ್ಲಿಗೆ ಬರೋ ತರ ಮಾರ್ಕ್ ಹಾಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು ಬ್ಯಾಕ್ ಸೈಡ್ಗೆ ಇಲ್ಲಿ ಶೇಪ್ ಕೊಡಬೇಕು. 1.25 ಇಂಚ್ಗೆ ಒಂದು ಮಾರ್ಕ್ ಹಾಕೊಂಡು ಶೇಪ್ ಕೊಡ್ತೀನಿ. ನೋಡಿ, ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ. ಈ ಲೈನ್ ಇಲ್ಲಿ ಟಚ್ ಆಗೋ ತರ ಸ್ಕೇಲ್ ಇಟ್ಕೊಂಡು ಈ ತರ ಒಂದು ಸಿಂಪಲ್ ಆಗಿ ಮಾರ್ಕ್ ಹಾಕೊಳ್ಳಿ. ಇದು ಬ್ಯಾಕ್ ಸೈಡ್ಗೆ
ಇವಾಗ ನಮಗೆ ಚೆಸ್ಟ್ ಮೆಜರ್ಮೆಂಟ್ 38 ಸೈಜ್ ಆಗಿರೋದ್ರಿಂದ 9.5 ಇಂಚ್ ಬರುತ್ತೆ. ಕಾಲು ಭಾಗ 9.5 ಇಂಚ್ ಬರುತ್ತೆ. 38 ಸೈಜ್ಗೆ 9.5 ಇಂಚ್ಗೊಂದು ಮಾರ್ಕ್ ಹಾಕಿದ್ದೀನಿ. ಪ್ಲಸ್ 2 ಇಂಚು ಹೆಚ್ಚಿಗೆ ತಗೊಂಡು ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ನಾವಿಲ್ಲಿ ಡೀಪು ಒಂದು 9.5 ಇಂಚ್ ಡೀಪ್ ತಗೊಂಡಿರೋದ್ರಿಂದ ಚೆಸ್ಟ್ ಕಾಲು ಭಾಗ 9.5 ಎಷ್ಟು ಬರುತ್ತೆ ಅಷ್ಟೇ ತಗೋಬೇಕು. ಒಂದ್ ವೇಳೆ ನೀವು ಡೀಪ್ ಕಡಿಮೆ ತಗೊಂಡ್ರೆ ಈ ಚೆಸ್ಟ್ ಕಾಲು ಭಾಗಕ್ಕೆ ಒಂದು ಅರ್ಧ ಆಡ್ ಮಾಡ್ಕೋಬೇಕಾಗುತ್ತೆ, ಯಾಕೆ ಲೂಸ್ಗೋಸ್ಕರ. ಡೀಪ್ ತಗೊಳ್ಳೋದ್ರಿಂದ ಇಲ್ಲೇ ಲೂಸ್ ಬರುತ್ತೆ, ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊಂಟ 34 ಇಂಚಸ್ ಇದೆ. 9 ಇಂಚ್ಗೊಂದು ಮಾರ್ಕ್ ಹಾಕಿದ್ದೀನಿ. ಪ್ಲಸ್ ಇದಕ್ಕೂ 2 ಇಂಚು ಹೆಚ್ಚಿಗೆ. ಮತ್ತೆ ಇಲ್ಲಿ ಮಧ್ಯೆ ಡಾಟ್ಸ್ಗೆ 1 ಇಂಚ್ ಬೇಕಾಗುತ್ತೆ. ಇದಿಷ್ಟಕ್ಕೆ ಮಾರ್ಕ್ ಹಾಕೊಂಡು ನಾವು ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು. ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಈ ಶೋಲ್ಡರ್ ಸೆಂಟರ್ಗೆ ನಾವು 4 ಇಂಚ್ಗೆ ಈ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮೇಲ್ಗಡೆಗೆ 4.5 ಇಂಚ್ಗೆ ಒಂದು ಡಾಟ್ಸ್ ಹಿಡಿಬೇಕು. ಅಗಲ 1 ಇಂಚ್ ತಗೊಳ್ಳಿ. ಒಂದು ಇಂಚ್ ತಗೊಂಡು ಡಾಟ್ಸ್ ಹಿಡಿಬೇಕಾಗುತ್ತೆ. ಹೊಸದಾಗಿ ಕಲಿತಾ ಇರೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಬ್ಯಾಕು ಮಾರ್ಕಿಂಗ್ ಫಿನಿಶಿಂಗ್ ಆಗಿದೆ. ಇವಾಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಮೊದಲು ಬ್ಯಾಕ್ನ ಕಟ್ ಮಾಡ್ಕೊಂತೀನಿ. ನಾನು ಎಷ್ಟು ಡೀಪ್ಗೆ ಎಷ್ಟು ಶೋಲ್ಡರು ಆರ್ಮೋಲ್ ಡೌನ್ ತಗೋಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ. ನೀವು ಒಂದ್ಸಲ ಚೆಕ್ ಮಾಡಿ. ಆ ವಿಡಿಯೋನ ನೋಡಿದ್ರೆ ನಿಮಗೆ ಪಕ್ಕ ಎಷ್ಟು ಡೀಪ್ಗೆ ಎಷ್ಟು ಆರ್ಮೋಲ್ ಡೌನು ಮತ್ತೆ ಶೋಲ್ಡರ್ ತಗೋಬೇಕು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಆ ವಿಡಿಯೋನ ಒಂದ್ಸಲ ನೋಡಿ. ಇವಾಗ ನಾನು ಬ್ಯಾಕ್ ಕಟ್ ಮಾಡಾಗಿದೆ. ಫ್ರಂಟ್ಗೆ ಮಾರ್ಕ್ ಹಾಕೋಣ. ಇಲ್ಲಿಗೊಂದು ಚಿಟಿಕೆ ಹಾಕೊಳ್ಳಿ. ನಮ್ದು ಬ್ಲೌಸ್ ಫಿನಿಶಿಂಗ್ ಇಲ್ಲಿಗೆ ಬರಬೇಕು. ಇವಾಗ ಒಂದ್ಸಲ ಆರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, 8.5 ಇಂಚು ಆರ್ಮೋಲ್ ಬಂದಿದೆ. ಅಂದ್ರೆ 17 ಇಂಚು ಸುತ್ತು ಬರುತ್ತೆ. ನಮಗೆ 17.5 ಇಂಚು ಬರಬೇಕು. ಸ್ಟಿಚಿಂಗ್ ಆದ್ಮೇಲೆ 17 ಇಂಚು 16.5 ಇಂಚು ಫಿನಿಶಿಂಗ್ ಬರಬೇಕಿದು. ಅಂದ್ರೆ ಇವಾಗ ನಾವು ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋದ್ರೆ ಕರೆಕ್ಟ್ ಆಗಿ 16.5 ಇಂಚ್ಗೆ ಫಿನಿಶಿಂಗ್ ಬರುತ್ತೆ. ನಮಗೆ ಬ್ಲೌಸ್ ಪಕ್ಕ ಇರುತ್ತೆ. ಇವಾಗ ಬ್ಯಾಕ್ ಪೀಸ್ ನ ನೋಡಿ ಈ ರೀತಿ ಫ್ರಂಟ್ಗೆ ಇಟ್ಕೊಳ್ಳಿ. ಬ್ಯಾಕ್ ಏನಿದೆ ಸೇಮ್ ಇದೇ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಮಗೆ ಫ್ರಂಟ್ ಡೀಪು ಫ್ರಂಟ್ ಟಿಪ್ 7 ಇಂಚ್ ಇದೆ. ಅರ್ಧ ಆಡ್ ಮಾಡಿಕೊಂಡು 7.5 ಇಂಚ್ಗೆ ತಗೊಂಡಿದ್ದೀನಿ. ಬಿಡ್ತು 2.5 ಇಂಚ್ ತಗೊಂಡಿದ್ದೀನಿ. ಇದಕ್ಕೆ ಒಂದು ಶೇಪ್ ಹಾಕೊಳ್ಳಿ. ಫ್ರಂಟ್ಗೆ ನಾವು ಬ್ಯಾಕ್ಗಿಂತ 1 ಇಂಚು ಲೆಂತ್ ಜಾಸ್ತಿ ತಗೋಬೇಕು. ಬ್ಯಾಕ್ 15 ಇಂಚ್ ತಗೊಂಡಿದ್ವಿ, ಫ್ರಂಟ್ 16 ಇಂಚ್ಗೆ.
ತಗೊತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಒಂದು ಮಾರ್ಕ್ ಹಾಕೊಳ್ಳಿ. ಇವಾಗ ನಮಗೆ ಫ್ರಂಟ್ ಸೈಡು 1/4 ಇಂಚು ನೀವು ಒಳಗಡೆ ತಗೋಬೇಕು. ತುಂಬಾ ಒಳಗಡೆ ಏನ್ ಬೇಡ, ಈ ತರ ಸಿಂಪಲ್ ಆಗಿ ಸ್ಕೇಲ್ ಇಟ್ಕೊಂಡು ನೋಡಿ, ಇದನ್ನ ಬಿಟ್ಟು ಈ ಕಡೆಗೆ 1/4 ಇಂಚು ಒಳಗಡೆ ತಗೊಂಡು ಆ ಶೇಪ್ನ ಮಾರ್ಕ್ ಹಾಕೊಳ್ಳಿ. ನಮಗೆ ಚೆಸ್ಟ್ ಕಾಲು ಭಾಗ ಎಲ್ಲಿಗೆ ಬಂದಿದೆ ನೋಡ್ಕೊಂಡು ಈ ರೀತಿ ಮಾರ್ಕ್ ಹಾಕೊಳ್ಳಿ. ಕೆಳಗಡೆ ಬೈಂಡಿಂಗ್ಗೆ ಈ ಕಡೆಯಿಂದ 3.5, ಈ ಕಡೆಯಿಂದ 2.5 ತಗೊಂಡು ಬೈಂಡಿಂಗು ಅಥವಾ ಕ್ರಾಸ್ ಬೆಲ್ಟ್, ನೀವು ಯಾವ ಹೆಸರಲ್ಲಿ ಹೇಳ್ತೀರಾ ಆ ಹೆಸರು. ನಿಮಗೆ ಕ್ರಾಸ್ ಬೆಲ್ಟ್ಗೆ ಮಾರ್ಕ್ ಹಾಕಿದ್ದೀನಿ. ಇದಿಷ್ಟು ಆದ್ಮೇಲೆ ಇವಾಗ ನಾನು ಫ್ರಂಟ್ ಡಾಟ್ಸ್ಗೆ ಮಾರ್ಕ್ ಹಾಕೋದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಇದೆರಡು ಸೆಂಟರ್ಗೆ 1 ಡಾಟ್ಸ್ ಬರುತ್ತೆ. ಮತ್ತೆ ಈ ಆರ್ಮೋಲ್ ಸೆಂಟರ್ ಇಲ್ಲಿ ಬಂದು 4.25 ಇಂಚ್ಗೆ, ಕೆಳಗಡೆ 3 ಇಂಚು ಬಿಟ್ಟು 2 ಇಂಚ್ಗೆ 1 ಡಾಟ್ಸ್ ಬರುತ್ತೆ. ಇಲ್ಲಿ ಇದಿಷ್ಟು 3. ನಿಮ್ 4ನೇದು ಆಪ್ಷನಲ್, ನಿಮ್ಗೆ ಬೇಕು ಅಂದ್ರೆ ಹಿಡಿಬಹುದು, ಇಲ್ಲಾಂದ್ರೆ ಬೈಂಡಿಂಗ್ನೇ ಸ್ವಲ್ಪ ಫ್ರಂಟ್ ಲೆಂತ್ ಜಾಸ್ತಿ ತಗೊಂಡಿದ್ರೆ ಸ್ವಲ್ಪ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಫ್ರಂಟ್ ಕಟ್ ಮಾಡೋಣ. ಇದೇ ಮೆಥಡಲ್ಲಿ ಕಟ್ ಮಾಡಿದ್ರೆ ನೀವು ಬಟ್ಟೆ ಸೇವ್ ಆಗುತ್ತೆ. ಕಮ್ಮಿ ಬಟ್ಟೆ ಇದ್ರೂ ಕೂಡ ನಾವು ಬ್ಲೌಸ್ ಕಟಿಂಗ್ನ ಪರ್ಫೆಕ್ಟ್ ಆಗಿ ಮಾಡ್ಕೋಬಹುದು. ಫ್ರಂಟ್ 1/4 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಇವಾಗ ಬೈಂಡಿಂಗು ಈ ಮಾರ್ಕ್ ಹಾಕಿದೀವಲ್ಲ, ಇದು ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದಿಷ್ಟು ನಾನು ಕಟ್ ಮಾಡಿ ತೆಗಿತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಈ ತರ 2 ಇಂಚು ಡಾಟ್ಸ್ ಹಿಡಿದಾಗ ಇದನ್ನ ಅಟ್ಯಾಚ್ ಮಾಡಿದಾಗ ಇದು ಫಿನಿಶಿಂಗ್ ಇಷ್ಟು ಕರೆಕ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಅದಷ್ಟು ಕಟ್ ಮಾಡಿಕೊಂಡೆ. ಇದಿಷ್ಟು ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟ್ ಕಟಿಂಗು. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಇವಾಗ ಸ್ಲೀವ್ಸ್ ಲೆಂತ್ ನಾನು 6 ಇಂಚು ತಗೊಂಡಿದ್ದೀನಿ. ಇದು ಹಾಫ್ ಸ್ಲೀವ್ಸ್ 6 ಇಂಚು ಅಗಲ, 10 ಇಂಚ್ಗೆ ತಗೊಂಡಿದ್ದೀನಿ. ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ 2 ಪೀಸ್ ಇದೆ, ಒಂದರೊಳಗಡೆ 1 ಪೀಸ್ ಇದೆ. ಅಂದ್ರೆ ಸ್ಲೀವ್ಸ್ ರೌಂಡ್ ಸ್ಲೀವ್ಸ್ ಅಗಲ ಎಷ್ಟಿದೆ ಅದಕ್ಕೆ 2 ಇಂಚು ಸೇರಿಸ್ಕೊಳ್ಳಿ ಅಷ್ಟೇ. ಆರು ಇಂಚು ಈ ಕಡೆ ಸೈಡ್ ಇಂದನು 6 ಇಂಚ್ಗೆ ತಗೊಂಡು 6 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ.
ಮತ್ತು ಮೇಲ್ಗಡೆಯಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕಿ ಇಲ್ಲಿಗೆ ಶೇಪ್ ಬರುತ್ತೆ. ಇವಾಗ ನಾವು ನಮ್ಮದು ಆರ್ಮೋಲ್ ರೌಂಡು ಸುತ್ತು ಎಷ್ಟಿದೆ ಅಂತ ನೋಡ್ಕೋಬೇಕು. ಆರ್ಮೋಲ್ ರೌಂಡ್ ನಮಗೆ 18 ಇಂಚಿದೆ. 18 ಇಂಚು ಅಂದರೆ ನೋಡಿ, ಈ ಪಾಯಿಂಟಿಂದ ಈ ಲೈನ್ ಗೆರೆ ಹಾಕಿದ್ದೀವಲ್ಲ, ಇಲ್ಲಿಗೆ ಈ ಥರ ಕ್ರಾಸ್ ಆಗಿ ಟೇಪ್ ಇಟ್ಕೊಳ್ಳಿ. 18 ಅಂದರೆ 9 ಇಂಚು. 9 ಇಂಚು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೊಂದು ಮಾರ್ಕ್ ಹಾಕೋಬೇಕು. ಇಲ್ಲಿಗೆ ಫಿನಿಶಿಂಗ್ ಬರಬೇಕು ನಮಗೆ. ಈ ಥರ ಕ್ರಾಸ್ ಆಗಿ ಹಿಡಿದಾಗ 9 ಇಂಚು ಇಲ್ಲಿಗೆ ಬಂತು. ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಮತ್ತೆ ಮೇಲಿಂದ 2.5 ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಇವಾಗ ನಮ್ದು ಸ್ಲೀವ್ಸ್ಗೆ ಶೇಪ್ ಕೊಡೋಣ. 2.5 ಇಂಚ್ ತನಕನೂ ಹಾಗೆ ಬರಲಿ. ಇಲ್ಲಿಂದ ಸ್ಟ್ರೈಟ್ ಬಂದು ನೋಡಿ, ಹೀಗೆ 2.5 ಇಂಚ್ ತನಕ ಆಗಿ ಬಂದು ಇಲ್ಲಿಂದ ಈ ರೀತಿ ಕ್ರಾಸ್ ಆಗಿ ಶೇಪ್ ಬರಬೇಕು. ಈ ತರ ಮಾರ್ಕ್ ಹಾಕೊಳ್ಳಿ. ಇವಾಗ ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ಟೇಪ್ನ ಇಟ್ಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸೆಂಟರ್ ಮಾಡಿ. ಸೆಂಟರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಹಾಕೊಂಡು ಇಲ್ಲಿ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕಿ. ಸೆಂಟರ್ಗೆ 1/2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಈ ರೀತಿ ಶೇಪ್ ಕೊಡಬೇಕು. 1/2 ಇಂಚ್ ಇದೆಯಲ್ಲ, ಇಲ್ಲಿಗೆ ಬರೋ ಥರ ಬಂದು ಇಲ್ಲಿ ಮತ್ತೆ ಹೇಗಿದೆ ಅದೇ ರೀತಿ ಹೋಗ್ಬೇಕು. ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಹಾಕಿ 2 ಇಂಚು ಹೆಚ್ಚಿಗೆ ತಗೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಹಾಫ್ ಸ್ಲೀವ್ಸ್ ಆಗಿರೋದ್ರಿಂದ ಇದು ಅಗಲ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ನಾನು ಜಾಸ್ತಿಗೆ ಮಾರ್ಕ್ ಹಾಕೊಂಡಿದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಶೇಪ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಮಧ್ಯೆ ಒಂದು ಈ ಥರ ಚಿಟಿಕೆ ಹಾಕೊಳ್ಳಿ. ಇದು ಸೆಂಟರ್ಗೆ ಬರಬೇಕು. ಇದಿಷ್ಟು ಹಾಫ್ ಸ್ಲೀವ್ಸ್ ಕಟಿಂಗು. ಈ ಮೆಥಡಲ್ಲಿ ಮಾಡಿ ನೋಡಿ, ನಿಮಗೆ ಕ್ಲೀನಾಗಿ ಬರುತ್ತೆ. ಇದಿಷ್ಟು 38 ಸೈಜ್ ಬ್ಲೌಸ್ ಕಟಿಂಗು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಇನ್ನೂ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.